ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಶಾಸಕ ಗೋಪಾಲಯ್ಯಗೆ ಬೆದರಿಕೆ ಪ್ರಕರಣ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪದ್ಮರಾಜ್ಗೆ ಮೆಡಿಕಲ್ ಟೆಸ್ಟ್. ಅರೆಸ್ಟ್ ಪ್ರೊಸೀಜರ್ ಮುಗಿಸಿ 3:30 ನಂತರ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ. ಸದನದಲ್ಲಿ ಪ್ರತಿಧ್ವನಿಸಿದ ಕೆರಗೋಡು ಹನುಮಧ್ವಜ ಗಲಾಟೆ ಪ್ರಕರಣ. ಆರ್ ಅಶೋಕ್ರಿಂದ ವಿಷಯ ಪ್ರಸ್ತಾಪ. ಕೈ ಸದಸ್ಯರಿಂದ ಗದ್ದಲ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದರೆ ಯಾರೇ ಇರಲಿ ಒದ್ದು ಒಳಹಾಕಿ ಎಂದರು ಸ್ಪೀಕರ್ ಯುಟಿ ಖಾದರ್. ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಪ್ರಕರಣ. ಜಾತಿ ನಿಂದನೆ ಕೇಸು ದಾಖಲಾಗ್ತಾ ಇದ್ದಂತೆ ಶಾಸಕಿ ಕರಮ್ಮ ನಾಯಕ್ ಪುತ್ರ ಪಿಎ ಸೋದರ ಸೇರಿ 8 ಜನ ನಾಪತ್ತೆ. ಆರೋಪಿಗಳಿಗಾಗಿ ಮುಂದುವರೆದ ಪೊಲೀಸರ ಶೋಧ. ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಬೆಳಗಾವಿ ವಿಭಜನೆಗೆ ಪ್ಲಾನ್. ಜಿಲ್ಲೆಯನ್ನ 3 ಭಾಗ ಮಾಡಲು ಮುಂದಾದ ಕಾಂಗ್ರೆಸ್ ಸರ್ಕಾರ. ಅಥಣಿ, ಬೈಲಹೊಂಗಲ, ಚಿಕ್ಕೋಡಿ ಜಿಲ್ಲೆ ಮಾಡಲು ಶಿಫಾರಸು. ಹಾವೇರಿ ಜಿಲ್ಲೆಯಲ್ಲಿ ಹನುಮನ ಪವಾಡ. ಹೊಸ ಮಂದಿರ ನಿರ್ಮಾಣಕ್ಕೆ ಆಂಜನೇಯನಿಂದ ಹೂವಿನ ಪ್ರಸಾದ. ವಾಯುಪುತ್ರನ ಪವಾಡಕ್ಕೆ ಕೊರದ ಕೋಡಿಹಳ್ಳಿ ಗ್ರಾಮದ ಜನ ನಿಬ್ಬೆರಗು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.